ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವಂತಹ ಉಪಾಯಗಳು. ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದ ಬಹಳಷ್ಟು ಜನರು ಬಳಲುತ್ತಿದ್ದಾರೆ. ನಮ್ಮ ಸಾಮಾನ್ಯ ರಕ್ತದೊತ್ತಡ 120/80ಗಿಂತ ಕಡಿಮೆ ಇರಬೇಕು. ಈ ಸಂಖ್ಯೆಯಲ್ಲಿ ಸ್ವಲ್ಪ ಬದಲಾವಣೆಯಾದರೂ ರಕ್ತದೊತ್ತಡ ಹೆಚ್ಚಾಗಿದೆ ಎಂದು ಹೇಳಬಹುದು ಮತ್ತು ಅದನ್ನು ನಿಯಂತ್ರಣಕ್ಕೆ ತರುವ ಅಗತ್ಯವಿರುತ್ತದೆ. ಅದನ್ನು ಹೇಗೆ ನಿಯಂತ್ರಿಸುವಂಥದ್ದು? ಅದರ ಉಪಾಯಗಳೇನು? ಅಪಧಮನಿಗಳು ಸಂಕುಚಿತಗೊಂಡಾಗ ಮತ್ತು ದೇಹದ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡಲು ಹೃದಯವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಅಧಿಕ ರಕ್ತದೊತ್ತಡ ಸಂಭವಿಸುತ್ತದೆ. ಏನಕ್ಕೋಸ್ಕರ BP ಬರುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಯಾವಾಗಲೂ ಪ್ರೆಷರ್ ಬೀಳುತ್ತೋ ಹೃದಯದ ಮೇಲೆ ಆವಾಗ ಒಂದು BP ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಈ ಹರಿವಿನ ಹೆಚ್ಚಳವನ್ನು ಅಪಧಮನಿಗಳಲ್ಲಿನ ಸೂಕ್ಷ್ಮ ಅಂಗಾಂಶದ ಮೇಲೆ ಹೆಚ್ಚುವರಿ ಒತ್ತಡವನ್ನುಂಟು ಮಾಡುತ್ತದೆ ಮತ್ತು ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ. ಇದರಿಂದ ಹೃದಯಕ್ಕೆ ಹೆಚ್ಚು ಹಾನಿಯಾಗುತ್ತದೆ. ಇದರದ್ದು ಲಕ್ಷಣಗಳು ಏನೇನು? ಅಸ್ಪಷ್ಟತೆ ಮತ್ತು ಎರಡು ದೃಷ್ಟಿ, ತಲೆ ತಿರುಗುವಿಕೆ ಅಥವಾ ಮೂರ್ಛೆ ಬರುವಂಥದ್ದು, ಸುಸ್ತಾಗುವಂಥದ್ದು, ನೆಕ್ಸ್ಟ್ ದೀರ್ಘಕಾಲದ ತಲೆನೋವು, ವೇಗದ ಹೃದಯ ಬಡಿತ, ಮೂಗಿನಲ್ಲಿ ರಕ್ತಸ್ರಾವ, ಉಸಿರಾಟದ ತೊಂದರೆ, ವಾಕರಿಕೆ, ವಾಂತಿ. ಇವೆಲ್ಲ ಏನಾಗಿರುತ್ತೆ, ಒಂದು IBPಯ ಲಕ್ಷಣಗಳಾಗಿರುತ್ತೆ. ಮನೆಯಲ್ಲೇ ಇದ್ಕೊಂಡು ಹೇಗೆ ನಾವು BPನ ಕಡಿಮೆ ಮಾಡುವಂಥದ್ದು? ಅದರಲ್ಲಿ ಮೊದಲನೇವನ್ನು ಡ್ಯಾಶ್ ಡಯಟ್. ಏನಂತ ಹೇಳಿದ್ರೆ, ರಕ್ತದೊತ್ತಡದ ಲಕ್ಷಣಗಳನ್ನು ನಿರ್ವಹಿಸುವಲ್ಲಿ ನಿಮ್ಮ ಆಹಾರವು ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ತಿನ್ನೋ ಆಹಾರದಿಂದನೂ ಕೂಡ ಏನು ಮಾಡ್ಬೋದು, ನಾವು BPನ ಕಂಟ್ರೋಲ್ ಮಾಡ್ಬೋದು. ತಜ್ಞರ ಪ್ರಕಾರ ಡ್ಯಾಶ್ ಡಯಟ್ ಸಂಕೋಚನದ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಇದಕ್ಕಾಗಿ ಕಾಲೋಚಿತ ಹಣ್ಣುಗಳು ಅಂದರೆ ಧಾನ್ಯಗಳು, ಅಂದರೆ ಯಾವ ಕಾಲಕ್ಕೆ ಯಾವ್ಯಾವ ರೀತಿ ಹಣ್ಣು ಬರುತ್ತೋ ಅದನ್ನು ತಿನ್ನುವಂಥದ್ದು, ಮತ್ತು ಡ್ರೈ ಫ್ರೂಟ್ಸು, ಮೀನು ಮತ್ತು ಕಡಿಮೆ ಕೊಬ್ಬಿನ ಡೈರಿ ಉತ್ಪನ್ನಗಳನ್ನು ಸೇವಿಸಬೇಕು. ಕಡಿಮೆ ಉಪ್ಪು ಸೇವನೆ. ಅಧಿಕ BP ಇರುವ ರೋಗಿಗಳು ಆಹಾರದಲ್ಲಿ ಹೆಚ್ಚು ಉಪ್ಪನ್ನು ಸೇವಿಸಬಾರದು. ಕಡಿಮೆ ಉಪ್ಪು ಸೇವನೆ ಮಾಡಬೇಕು. ಸೋಡಿಯಂ ಸೇವನೆಯು ರಕ್ತದೊತ್ತಡವನ್ನು ಹೆಚ್ಚಿಸಬಹುದು. ಉಪ್ಪನ್ನು ಕಡಿಮೆ ಮಾಡಿ ಆಹಾರದಲ್ಲಿ ಸೊಪ್ಪು ಮತ್ತು ಮಸಾಲೆಗಳನ್ನು ಬಳಸಿ. ತೂಕವನ್ನು ನಿಯಂತ್ರಿಸಿ. ಅಧಿಕ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಮತ್ತೊಂದು ಅಪಾಯಕಾರಿ ಅಂಶವೇನೆಂದರೆ ಬೊಜ್ಜು. ತಜ್ಞರ ಪ್ರಕಾರ ದೇಹದಲ್ಲಿನ ಹೆಚ್ಚುವರಿ ಕೊಬ್ಬು ಸಂಗ್ರಹವಾದರೆ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ದೀರ್ಘಾವಧಿಯಲ್ಲಿ ಇದು ಅಧಿಕ ರಕ್ತದೊತ್ತಡ ಸೇರಿದಂತೆ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟುಮಾಡಬಹುದು. ಧೂಮಪಾನವನ್ನು ತ್ಯಜಿಸಿ. ರಕ್ತದೊತ್ತಡವನ್ನು ನಿಯಂತ್ರಿಸಲು ಬಯಸಿದರೆ ಧೂಮಪಾನವನ್ನು ತ್ಯಜಿಸಬೇಕು. ಅಧ್ಯಯನದ ಪ್ರಕಾರ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವವರು ಧೂಮಪಾನವನ್ನು ಮಾಡುವ ಅಭ್ಯಾಸ ಹೊಂದಿದ್ದರೆ ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿಗೆ ತುತ್ತಾಗುತ್ತಾರೆ. ಇದು ಮನೆಮದ್ದಿನ ಉಪಾಯಗಳು ಅಧಿಕ ರಕ್ತದೊತ್ತಡವನ್ನು ತಡೆಗಟ್ಟಲು.